ಸಂಸದ ಡಾಕ್ಟರ್ ಕೆ ಸುಧಾಕರ್ರಿಂದ ದ್ರಾಕ್ಷಿ ತೋಟಕ್ಕೆ ಭೇಟಿ ಮತ್ತು ರೈತರೊಂದಿಗೆ ಸಂವಾದ. ಅಕಾಲಿಕ ಆಲಿಕಲ್ಲು ಮಳೆಗೆ ಹಾನಿಗೀಡಾದ ದ್ರಾಕ್ಷಿ ತೋಟಗಳಿಗೆ ಭೇಟಿ ಮತ್ತು ರೈತರೊಂದಿಗೆ ಸಂವಾದ. ಕುಸುಮ್ ಸಿ ಯೋಜನೆಯಡಿಯಲ್ಲಿ ನಿರ್ಮಾಣ ಸೌರ ವಿದ್ಯುತ್ ಘಟಕ ಸ್ಥಾವರಕ್ಕೆ ಭೇಟಿ, ರೈತರೊಂದಿಗೆ ಸಂವಾದ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಶುಕ್ರವಾರ ಪ್ರಧಾನಿ ಫಸಲ್ ಭೀಮಾ ಯೋಜನೆಯ ಫಲಾನುಭವಿಗಳ ದ್ರಾಕ್ಷಿ ತೋಟಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿ ಅಕಾಲಿಕ ಆಲಿಕಲ್ಲು ಮಳೆಗೆ ಹಾನಿಗೀಡಾದ ದ್ರಾಕ್ಷಿ ತೋಟಗಳಿಗೆ ಭೇಟಿ ಮತ್ತು ರೈತರೊಂದಿಗೆ ಸಂವಾದ ಮತ್ತು ಕುಸುಮ್ ಸಿ ಯೋಜನೆಯಡಿಯಲ್ಲಿ ನಿರ್ಮಾಣ ಸೌರ ವಿದ್ಯುತ್ ಘಟಕ ಸ್ಥಾವರಕ್ಕೆ ಭೇಟಿ ಕೊಟ್ಟು ರೈತರೊಂದಿಗೆ ಸಂವಾದ ನಡೆಸಿದರು. ಮೊದಲಿಗೆ ತಾಲೂಕಿನ ಕೊತ್ತನೂರು ಗ್ರಾಮದ ಯಶವಂತರ ದ್ರಾಕ್ಷಿ ತೋಟಕ್ಕೆ ಭೇಟಿ ನೀಡಿ ಅಲ್ಲಿಯ ರೈತರೊಂದಿಗೆ ಕೇಂದ್ರ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಮತ್ತು ಫಸಲ್ ಭೀಮಾ ಯೋಜನೆಯ ಬಗ್ಗೆ ಸಂವಾದ ನಡೆಸಿದರು. ತಾಲೂಕಿನ ದಿಬ್ಬೂರು ಗ್ರಾಮಕ್ಕೆ ಭೇಟಿ ನೀಡಿ ಇತ್ತೀಚೆಗೆ ಅಕಾಲಿಕ ಆಲಿಕಲ್ಲು ಮಳೆ ಬಿದ್ದು ಹಾನಿಯಾಗಿದ್ದ ದ್ರಾಕ್ಷಿ ತೋಟಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಗೊಳಗಾದ ಪಾಪೇಗೌಡ, ಮೋಹನ್, ರಮೇಶ್, ವೆಂಕಟೇಶ್, ಚಂದ್ರಪ್ಪ ಮತ್ತು ಡಾಕ್ಟರ್ ಪಾಪೇಗೌಡ ಅವರ ದ್ರಾಕ್ಷಿ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರೊಂದಿಗೆ ಸಂವಾದ ಮಾಡಿ ಈ ಭಾಗದಲ್ಲಿ ಮಾರ್ಚ್ನಿಂದ ಮೇವರೆಗೂ ಅಕಾಲಿಕ ಆಲಿಕಲ್ಲು ಮಳೆಯಾಗ್ತಿರುವ ಬಗ್ಗೆ ವಿಜ್ಞಾನಿಗಳೊಂದಿಗೆ ಚರ್ಚಿಸಿ ಪರಿಹಾರಕ್ಕೆ ಯತ್ನಿಸುವ ಭರವಸೆ ನೀಡಿದರು. ಇನ್ನು ಮಂಚೇನಹಳ್ಳಿ ತಾಲೂಕಿನ ತೊಂಡೆಬಾವಿ, ಗೌರಿಬಿದನೂರು ತಾಲೂಕಿನ ಚರಕಮಟ್ಟನಹಳ್ಳಿ ಗ್ರಾಮಗಳಲ್ಲಿ ಕುಸುಮ್ ಸಿ ಯೋಜನೆಯಡಿಯಲ್ಲಿ ನಿರ್ಮಾಣವಾಗಿರುವ ಸೌರ ವಿದ್ಯುತ್ ಘಟಕ ಸ್ಥಾವರಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಗ್ಯಾಸ್ ಮತ್ತು ತೈಲ ಅಭಾವದ ಬಗ್ಗೆ ಮಾತನಾಡಿ, ಗ್ಯಾಸ್ ಮತ್ತು ತೈಲ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವುದಿಲ್ಲ, ಇದನ್ನು ಆಮದು ಮಾಡಿಕೊಳ್ಬೇಕು ಎಂಬುದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ದೇಶದಲ್ಲಿ 145 ಕೋಟಿ ಜನಸಂಖ್ಯೆ ಇದ್ದು ಎಲ್ಲರಿಗೂ ಗ್ಯಾಸ್ ದೊರೆತಿರುವುದು ಸಂತಸದ ವಿಷಯವಾಗಿದೆ. ಭಾರತಕ್ಕೆ ಆಮದಾಗ್ತಿರುವ ಹಾರ್ಮೋಜ್ ಭಾರತಕ್ಕೆ ಮಾತ್ರ ಅವಕಾಶವನ್ನು ಇರಾನ್ ನೀಡಿದೆ. ಇದು ನಮ್ಮ ಅದೃಷ್ಟವಾಗಿದೆ. ಭಾರತದ 145 ಕೋಟಿ ಜನರಲ್ಲಿ ಅಲ್ಪ ಸ್ವಲ್ಪ ಜನರಿಗೆ ಗ್ಯಾಸ್ ಮತ್ತು ಪೆಟ್ರೋಲ್ ಅಭಾವದಿಂದ ತೊಂದರೆ ಆಗಿರಬಹುದು, ಆದರೆ ಸಂಪೂರ್ಣ ಯಾರಿಗೂ ಸಂಕಷ್ಟ ಒದಗಿ ಬಂದಿರೋದಿಲ್ಲ. ವಿಶ್ವದ ಎಲ್ಲೆಡೆ ಗ್ಯಾಸ್ ಮತ್ತು ಪೆಟ್ರೋಲ್ಗೆ ಅಭಾವವಿದ್ದು ದರಗಳು ಸಹ ಹೆಚ್ಚಾಗಿವೆ. ಆದರೆ ಭಾರತದಲ್ಲಿ ಪ್ರತಿ ಲೀಟರ್ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು 10 ರೂಪಾಯಿಗಳು ಇಳಿಕೆ ಮಾಡಿರುವಂತಹ ಹೆಗ್ಗಳಿಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಅಂತ ಹೇಳಿದರು. ಪಕ್ಕದ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 400 ರೂಪಾಯಿಗಳಿದ್ದು ವಿಶ್ವದ ಎಲ್ಲೆಡೆಯೂ ಬೆಲೆ ಏರಿಕೆ ಮಾಡಲಾಗಿದೆ ಎಂದರು. ತಾಲೂಕಿನ ಹಲವೆಡೆ ಅಕಾಲಿಕ ಆಲಿಕಲ್ಲು ಮಳೆಯಿಂದ ಸಾಕಷ್ಟು ತೊಂದರೆ ಉಂಟಾಗಿದ್ದು ಅದರಲ್ಲೂ ದ್ರಾಕ್ಷಿ ಬೆಳೆಗಾರರಿಗೆ ಬೆಳೆ ಹಾನಿಯಾಗಿದೆ. ಅತಿ ಹೆಚ್ಚು ದಿಬ್ಬೂರು ಭಾಗದಲ್ಲಿ ಹಾನಿಯಾಗಿದೆ. ಅಲ್ಲಿಗೆ ಭೇಟಿ ನೀಡಿ ಎಲ್ಲ ರೈತರೊಂದಿಗೆ ಸಂವಾದ ನಡೆಸಿದ್ದು ಅವರ ಸಂಕಷ್ಟಕ್ಕೆ ಪರಿಹಾರ, ಬೆಳೆ ವಿಮೆ, ಫಸಲ್ ಭೀಮಾ ಯೋಜನೆ ವರದಾನವಾಗಿದೆ. ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಫಸಲ್ ಭೀಮಾ ಯೋಜನೆಯಿಂದ ಯಶವಂತರವರು 75,000 ರೂಪಾಯಿಗಳನ್ನು ಪಡೆದಿದ್ದಾರೆ. ಅವರ ತಂದೆಯವರು 5,75,000ವರೆಗೂ ಫಸಲ್ ಭೀಮಾ ಯೋಜನೆಯಿಂದ ಹಣ ಪಡೆದಿದ್ದಾರೆ. ಎಷ್ಟು ದಿನ ಮನುಷ್ಯನಿಗೆ ಮಾತ್ರ ವಿಮೆ ಇತ್ತು, ಆದರೆ ಪ್ರಧಾನಿ ನರೇಂದ್ರ ಮೋದಿ ಬಂದ ಮೇಲೆ ಬೆಳೆಗಳಿಗೂ ವಿಮೆ ಮಾಡಿಸಿ ಅವರನ್ನು ಆರ್ಥಿಕವಾಗಿ ಸಬಲರಾಗುವ ಉದ್ದೇಶದಿಂದ ಫಸಲ್ ಭೀಮಾ ಯೋಜನೆ ಜಾರಿಗೆ ತಂದರು. ಇದರಿಂದ ರೈತರು ಆರ್ಥಿಕವಾಗಿ ಸದೃಢರಾಗೋದಲ್ಲದೆ ಅವರ ಆದಾಯ ದ್ವಿಗುಣಗೊಳಿಸುವಂತೆ ಆಗಬೇಕು ಎಂಬ ಮೂಲ ಉದ್ದೇಶವಾಗಿತ್ತು ಅಂತ ಹೇಳಿದರು. ಚಿಕ್ಕಬಳ್ಳಾಪುರದ ರೈತರು ಸಾಕಷ್ಟು ಶ್ರಮಜೀವಿಗಳಾಗಿದ್ದು ಈ ಭಾಗದಲ್ಲಿ ಹಿಂದೆ ಹನಿ ಹನಿ ನೀರಿಗೂ ತಾತ್ವಾರ ಇತ್ತು. ಆಗ ಸಾವಿರಾರು ಅಡಿಗಳಿಂದ ನೀರು ತೆಗೆದು ಬೆಳೆ ಇಡುತ್ತಿದ್ರು. ರೈತರಿಗೆ ಹನಿ ನೀರಾವರಿಯಲ್ಲಿ 50% ಸಬ್ಸಿಡಿಯನ್ನು ಮತ್ತು ಕೃಷಿ ಸಮ್ಮಾನ್ ಯೋಜನೆಯಡಿ ಪ್ರತಿ ವರ್ಷ 6,000 ರೂಪಾಯಿಗಳನ್ನು ರಸಗೊಬ್ಬರದ ಮೇಲೆ ಸಬ್ಸಿಡಿಯನ್ನು ಕೇಂದ್ರವೇ ಭರಿಸಿ ಮೊದಲಿನ ದರಕ್ಕೆ ನೀಡುತ್ತಿರುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಂದರು. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆಯಡಿಯಲ್ಲಿ ಸೌರ ವಿದ್ಯುತ್ ಘಟಕ ಸ್ಥಾಪಿಸಿ ಅದರಿಂದ ವಿದ್ಯುತ್ ಉತ್ಪಾದಿಸಿ ರೈತರು ಸ್ವಾವಲಂಬಿಗಳಾಗಲು ವ್ಯವಸ್ಥೆ ಮಾಡಿದ್ದಾರೆ. ಒಂದು ರೀತಿ ಹಿಂದೆ ವಿದ್ಯುತ್ಗಾಗಿ ಪರದಾಡ್ತಿದ್ದ ರೈತರು ಈಗ ತಾವೇ ವಿದ್ಯುತ್ತನ್ನು ಸೌರಶಕ್ತಿಯ ಮೂಲಕ ಉತ್ಪಾದಿಸಿ ಬಳಸಿ ತಮ್ಮ ಬಳಕೆಗಾದ ನಂತರ ಉಳಿಕೆ ವಿದ್ಯುತ್ತನ್ನು ಸರ್ಕಾರಕ್ಕೆ ಮಾರುವಂತೆ ಯೋಜನೆ ಇದಾಗಿತ್ತು. ಇದರಿಂದ ರೈತರು ಉದ್ಯಮಿಗಳಾಗಿದ್ದಾರೆ. ರೈತರು ಜಮೀನುಗಳಿಗೆ ನೀರು ಕಟ್ಟಲು ರಾತ್ರಿ ವೇಳೆ ಹೋಗ್ತಿದ್ದಾಗ ಹಾವಿನ ಕಡಿತಕ್ಕೆ ಬಲಿಯಾಗಿ ಸಾಕಷ್ಟು ಮಂದಿ ಮರಣ ಹೊಂದಿದ್ದು ಅವರನ್ನು ಮರಣದಿಂದ ತಪ್ಪಿಸಲು ಈಗ ಹಗಲಿನಲ್ಲಿಯೂ ವಿದ್ಯುತ್ ನೀಡುವಂತಹ ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಂದರು. ಇವತ್ತು ದೆಹಲಿಯಿಂದ ಬಂದ ಮೇಲೆ ನೇರವಾಗಿ ನಮ್ಮ ದ್ರಾಕ್ಷಿ ತೋಟಗಳು, ನಮ್ಮ ರೈತರ ದ್ರಾಕ್ಷಿ ತೋಟಗಳು ಮೊನ್ನೆ ಅಕಾಲಿಕ ಮಳೆಯಿಂದ ಕೆಲವು ಬೆಳೆಗಳು ಹಾಳಾಗಿದೆ. ಆ ತೋಟಗಳಿಗೆ ಆಲಿಕಲ್ಲು ಮಳೆ ಬಿದ್ದು ಹಾಳಾಗಿರೋದ್ರಿಂದ ಇವತ್ತು ಅವರ ತೋಟಗಳಿಗೆ ಭೇಟಿಯನ್ನು ಕೊಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಹೋಗಿ ಆ ನಷ್ಟ ಪರಿಹಾರವನ್ನು ಯಾವ ರೀತಿ ಕಟ್ಕೊಡ್ಬೇಕು, ವಿಮೆ ಏನು ಮಾಡಿಸಿದ್ದಾರೆ, ಆ ವಿಮೆ ಮಾಡಿಸಿದರೆ ಆ ವಿಮೆನ ಎಷ್ಟು ಬೇಗ ಅವರಿಗೆ ಹಣ ಬರುವಂಗೆ ಮಾಡಬೇಕು, ಇದನ್ನೆಲ್ಲ ಕೂಡ ಮಾಡಿ ಯಾಕೆ ಪದೇ ಪದೇ ಅಕಾಲಿಕ ಮಳೆ ಈ ಭಾಗದಲ್ಲಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಬರ್ತಾಯಿದೆ. ಮಾರ್ಚು, ಏಪ್ರಿಲು, ಒಂದೊಂದ್ಸಲಿ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳ ಮಧ್ಯೆ ಬೀಳ್ತಾಯಿದೆ. ಹಾಗಾಗಿ ಯಾಕೆ ಇದು ಅಂತ ನಾನು ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನ ಕೂಡ ಮಾತಾಡಬೇಕು ಅಂತ ಇದ್ದೇನೆ. ಇದೇ ಭಾಗದಲ್ಲಿ ಅದು ಕೆಲವು ಕುಚ್ಚುಗಳಲ್ಲಿ ಮಾತ್ರ ಬೀಳ್ತದೆ. ಒಂದಷ್ಟು ತೋಟಗಳು 1 ಗ್ರಾಮದಲ್ಲಿ 2 ಗ್ರಾಮದಲ್ಲಿ ಇದು ಅನೇಕ ವರ್ಷಗಳಿಂದ ಇದು ನಾನು ನೋಡ್ತಾನೇ ಇದ್ದೀನಿ.
ಅದಕ್ಕೆ ಇದಕ್ಕೆ ಒಂದು ಅಂತಿಮವಾಗಿ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡ್ಕೋಬೇಕು ಅಂತೇಳಿ ವಿಚಾರ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಇವತ್ತು ಏನು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ರೈತರ ಆದಾಯವನ್ನು ಹೆಚ್ಚುವರಿ ಮಾಡಬೇಕು, 2 ಪಟ್ಟು ಹೆಚ್ಚು ಮಾಡಬೇಕು ಅಂತ ಉದ್ದೇಶ ಮಾಡಿನೇ ಇವತ್ತು ಬೆಳೆಗೆ ವಿಮೆಯನ್ನು ಮಾಡಿರೋದು. ಇವತ್ತು ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಏನಿದೆ ಇದು ರೈತರಿಗೆ ಭಾಳಷ್ಟು ಉಪಯೋಗಕಾರಿಯಾಗಿರುವಂಥದ್ದು. ಮತ್ತು ಅದೇ ರೀತಿ ಇವತ್ತು ನಮಗೆ ಮಳೆ ಆಧಾರಿತ ಪ್ರದೇಶ ಆಗಿರೋದ್ರಿಂದ ಇವತ್ತು ಸಿಂಚಾಯಿ ಯೋಜನೆಯಲ್ಲಿ ಪ್ರಧಾನಮಂತ್ರಿಗಳ ಸಿಂಚಾಯಿ ಯೋಜನೆ ಅಂದರೆ ಹನಿ ನೀರಾವರಿಯನ್ನು ಅಳವಡಿಸೋದು. ಅದಕ್ಕೆ ಭಾಳ ಮ್ಯಾಕ್ಸಿಮಮ್ ಸಬ್ಸಿಡಿಯನ್ನು ಕೊಡ್ತೀವಿ. ಕೇಂದ್ರ ಸರ್ಕಾರನೂ ಕೊಡುತ್ತೆ, ರಾಜ್ಯ ಸರ್ಕಾರನೂ ಅದಕ್ಕೆ ಕೊಡುತ್ತೆ ಶೇರಿಂಗ್ ಬಿಲ್. ಮತ್ತು ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ, ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ಪ್ರತಿ ವರ್ಷ ಕೊಡ್ತಾಯಿದ್ದೀವಿ. ಹಾಗಾಗಿ ರೈತರಿಗೆ ಮತ್ತಷ್ಟು ಆರ್ಥಿಕ ಚೈತನ್ಯ ಒದಗಿಸಲಿಕ್ಕೆ ಈ ಎಲ್ಲ ಯೋಜನೆಗಳನ್ನು ಪ್ರಚುರಪಡಿಸಬೇಕು. ಮತ್ತು ರಸಗೊಬ್ಬರಗಳು ಭಾಳ ಮುಖ್ಯವಾಗಿ ಸಾವಿರಾರು ಕೋಟಿ ಇವತ್ತು ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರನೇ ಭರಿಸ್ತಾ ಇದೆ. ರೈತರಿಗೆ ನಿಜವಾದಂಥ ಬೆಲೆ ಅವರು ಕೊಡ್ತಾ ಇಲ್ಲ. ಅತ್ಯಂತ ಸಬ್ಸಿಡಿ ಮೂಲಕ ಇವತ್ತು ಅವರು ಕೊಡ್ತಾವಂಥದ್ದು ಆಗ್ತಾಯಿದೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಮಿಡ್ಲ್ ಈಸ್ಟಲ್ಲಿ ಯುದ್ಧ ಆಗ್ತಾಯಿದ್ರೂ ಕೂಡ ಇವತ್ತು ಯಾವುದೇ ಬೆಲೆಗಳನ್ನು ಹೆಚ್ಚು ಮಾಡ್ತೀರ, ಯಾವುದೇ ಇವತ್ತು ಗ್ಯಾಸು, ಪೆಟ್ರೋಲು, ಡೀಸಲ್ಲು ಕೊರತೆ ಇಲ್ದಿರ, ಎಲ್ಲೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು, ಆದರೆ 145 ಕೋಟಿ ಜನರಿಗೆ ಇವತ್ತು ಇಷ್ಟು ಕ್ರಮಗಳನ್ನು ತೆಗೆದುಕೊಂಡು ಇವತ್ತು ಇದನ್ನು ವ್ಯವಹರಿಸ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ನಾವೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಆಲೂಗೆಡ್ಡೆ ಸ್ಟೋರೇಜ್ ಮಾಡಲು ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಯೋಜಿಸ್ತಾ ಇದ್ದು, ಈ ಹಿಂದೆ ನಾನು ಸಚಿವನಾಗಿದ್ದಾಗ ಬೀಜ ನಿಗಮದ ಬಳಿ ಕೋಲ್ಡ್ ಸ್ಟೋರೇಜ್ಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೆ. ಆದರೆ ಅದು ಯಾವ ಹಂತದಲ್ಲಿದೆ ಎಂಬುದನ್ನು ಪರಿಶೀಲನೆ ಮಾಡಿದ ನಂತರ ತಿಳಿಸ್ತೇನೆ. ಈಗ ಅಗತ್ಯವಾಗಿ ರೈತರಿಗೆ ಆಲೂಗಡ್ಡೆ, ಟೊಮೊಟೊ, ದ್ರಾಕ್ಷಿ ಸೇರಿದಂತೆ ಮತ್ತಿತರ ತರಕಾರಿ ಬೆಳೆಗಳು, ಅವುಗಳ ಉಳಿವಿಕೆಗೆ ಕೋಲ್ಡ್ ಸ್ಟೋರೇಜ್ ಅಗತ್ಯ ಇದೆ. ಈ ಕುರಿತಂತೆ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳಾದ ಚಿರಾಗ್ ಪಾಸ್ವಾನ್ ರವರೊಂದಿಗೆ 2 ಬಾರಿ ಪತ್ರದ ಮುಖೇನ ಹಾಗೂ ಖುದ್ದು ಭೇಟಿ ಮಾಡಿ ಮನವಿ ಮಾಡಿದ್ದೇನೆ. ಅವರಿಂದಲೂ ಉತ್ತಮ ಸ್ಪಂದನೆ ಸಿಕ್ಕಿದ್ದು, ಶೀಘ್ರದಲ್ಲಿಯೇ ಇಲ್ಲಿ ಶೀತಲ ಗೃಹ ಕೇಂದ್ರದಿಂದ ಅನುಮೋದನೆ ತಂದು ಮಾಡ್ತೇನೆ. ಈ ಕೆಲಸಗಳನ್ನು ಕೇಂದ್ರ ಸರ್ಕಾರವೇ ಮಾಡಬೇಕು. ರಾಜ್ಯ ಸರ್ಕಾರದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂದರು. ತರಕಾರಿ ಬೆಳೆಗಳು, ದ್ರಾಕ್ಷಿ ಸೇರಿದಂತೆ ಎಲ್ಲ ಹಣ್ಣಿನ ಬೆಳೆಗಳ ಸಂರಕ್ಷಣೆಗಾಗಿ FBO ಮತ್ತು VSSN ಚೀಮೂಲ್ನೊಂದಿಗೆ ಮಾತನಾಡಿ ಸಹಕಾರ ಸಂಘಗಳನ್ನು ಪ್ರಾರಂಭಿಸುವಂತೆ ಮನವಿ ಮಾಡ್ತೇನೆ ಅಂತ ಹೇಳಿದರು. ಈಗ ನೋಡಿ, ನಾನು ಸಚಿವನಿದ್ದಾಗ ಹೊಸದಾಗಿ ಒಂದು ಕೋಲ್ಡ್ ಸ್ಟೋರೇಜನ್ನು ಕೂಡ ನಾವು ರಾಜ್ಯ ಸರ್ಕಾರದಿಂದ ಮಾಡಿದ್ವಿ. 5 ಕೋಟಿ ರೂಪಾಯಿ ವೆಚ್ಚ ಅಂತ ಕಾಣ್ತದೆ ಬೀಜ ನಿಗಮದ ಪಕ್ಕದಲ್ಲಿ. ಅದು ಕಾಮಗಾರಿ ಎಲ್ಲಿಗೆ ನಿಂತಿದೆ ನೋಡಬೇಕು. ಇದರ ಜೊತೆಗೆ ಮತ್ತಷ್ಟು ನಾವು ಕೋಲ್ಡ್ ಸ್ಟೋರೇಜನ್ನು ಮಾಡುವಂಥ ಅಗತ್ಯ ಇದೆ. ಯಾಕೆಂದರೆ ಇಲ್ಲಿ ತರಕಾರಿ, ಹಣ್ಣು, ಹೂವು ಎಲ್ಲವೂ ಬೆಳೀತಾ ಇದ್ದಾರೆ. ಹಾಗಾಗಿ ಖಂಡಿತ ನೀವು ಹೇಳಿರೋದು ಸತ್ಯ. ಕೋಲ್ಡ್ ಸ್ಟೋರೇಜನ್ನು ಹೆಚ್ಚು ಮಾಡಬೇಕು. ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಪ್ರೊಸೆಸಿಂಗ್ ಇಂಡಸ್ಟ್ರಿ ತರಬೇಕು, ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳನ್ನು ತರಬೇಕು. ಇದಕ್ಕೆ ನಾನು ಸಂಬಂಧಪಟ್ಟಂಥ ಸಚಿವರನ್ನ ಈಗಾಗಲೇ ಕೇಂದ್ರ ಸಚಿವರನ್ನ 2 ಬಾರಿ ಭೇಟಿ ಮಾಡಿದ್ದೇನೆ. ಬರುವಂಥ ದಿನಗಳಲ್ಲಿ ನಮ್ಮ ರೈತರ ಸಹಕಾರದಿಂದ ಮತ್ತು ಈ ಸಂಘಟನೆಗಳನ್ನು ಸಹಕಾರ ಕ್ಷೇತ್ರದಲ್ಲಿ ಇದನ್ನು ಸಂಘ ಥರ ಮಾಡಿ ಮತ್ತು ನಮ್ಮ ಈಗಾಗಲೇ FPO ಏನಿದೆ ಈ ಒಂದು ಸಂಸ್ಥೆಗಳಿಂದ ಕೂಡ ಈ ಗುಡಿ ಕೈಗಾರಿಕೆಗಳನ್ನು ಮಾಡಿ ರೈತರಿಗೆ ಸ್ಥಳದಲ್ಲೇ ಅವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ವಹಿಸ್ತೇವೆ. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ KN ಕೇಶವರೆಡ್ಡಿ, ಚೀಮೂಲ್ ನಿರ್ದೇಶಕ KV ನಾಗರಾಜ್, ಮುಖಂಡರಾದ ಮರಳಕುಂಟೆ ಕೃಷ್ಣಮೂರ್ತಿ, ನಂದಿ ಮುನಿಸ್ವಾಮಿ, ಮುನಿನಂಜನಪ್ಪ, ಗಿರೀಶ್ ಗರಿರೆಡ್ಡಿ, ಸತೀಶ್, ಯಶವಂತ್, ಲಿಂಗಾರೆಡ್ಡಿ, ಮುನಿರೆಡ್ಡಿ, ಪ್ರಭಾಕರ್, ಆನಂದ್ ಮತ್ತಿತರರು ಹಾಜರಿದ್ದರು.